ಯಾಕಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಜಗತ್ತಿನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಉಪವಾಸ ಬಿದ್ದಾನ. ಮಾಳಿಂಗರಾಯ ಅಮೋಘ ಸಿದ್ಧ ಹೌದು ಬಿದ್ದಾರಿಪ್ಪ. ಕಲಾವಂತರಿಗೆ ಬಸನಾಳ ಕಲಾವಂತರಿಗೆ ಹೌದು ಕಾರ್ಯಕ್ರಮ ಯಾವ ರೀತಿ ಆಗ್ತಾವನಂತ ಸುಮಾರು 5-6 ಯೂಟ್ಯೂಬ್ ಚಾನಲ್ ದವ್ರು ಬಂದಾರ. ಹೌದು ಬಂದಾರಿಪ್ಪ ಬಂದಾರು. ಈ ಹಾಡುವಂತ ಕಲಾವಂತರನ್ನ ಬೆಳೆಸೋ ಕಲಾವಂತರು ಯೂಟ್ಯೂಬ್ ದವ್ರೆ, ಹಾಡುವಂತ ಕಲಾವಂತರನ್ನ ತೆಳಗ ಇಳಿಸುವಂತ ಕಲಾವಂತರು ಅವರೇ, ಏರ್ಸೋರು ಅವ್ರೆ, ತಳಗ ಒಗ್ಯವ್ರು ಅವ್ರೆ ಪುಣ್ಯಾತ್ಮರೇ. ಇವರಲ್ಲದೆ ಎಲ್ಲ ಯೂಟ್ಯೂಬ್ ಕಲಾವಂತರಿಗೂ ಹೌದಿಪ್ಪ, ಯೂಟ್ಯೂಬ್ ಚಾನಲಿನ ಮಾಲಕರಿಗೂ ಹೌದಿಪ್ಪ, ಇದು ಅಲ್ಲದೆ ನಮ್ಮ ಹಿಡಕಲ್ ಗ್ರಾಮದ ಸರ್ಗಳಾಗಿರುವಂತ ಗಂಟಿ ಸರ್ಗಳಿಗೂ ಗುರುಗಳಿಗೂ ಮತ್ತೊಮ್ಮೆ ಬಸನಾಳ ಕಲಾವಂತರಿಂದ ಪ್ರಣಾಮವನ್ನು ಹೇಳುತ್ತಾ ಈ ಎರಡೂ ಕಲಾವಂತರ ಮೇಲಿನಲ್ಲಿ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕು ಸರಿಸಿಟ್ಟು ಮಂಗಲಾರತಿ ಆಗುತ್ತಾನ ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜುಕು ಸರಿಸಿಟ್ಟು ಶಾಂತ ರೀತಿಯಿಂದ ಕೂತು ಕೇಳ್ತಿರತ್ತ ಮತ್ತೊಮ್ಮೆ ದೈವಕ್ಕ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಪುಣ್ಯಾತ್ಮರೇ. ಬೀರಣ್ಣ ಏನೈತಿಪ್ಪ ಮತ್ತೆ ಇವತ್ತಿನ ದಿನ ಕಾರ್ಯಕ್ರಮ ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದ್ರ ಎಲ್ಲರೂ ಮನಿ ಎದ್ದೋಗಂಗ ಹಂಗಲ್ಲ ಬೀರು. ಮತ್ತೆ ಹೆಂಗಿಪ್ಪ ಅದು? ಜಗತ್ತಿನಲ್ಲಿ ಸಾಕಷ್ಟು ಕಲಾವಂತರು ಮಾತಾಡೋರು ಅದಾರ, ಹಾಡವ್ರು ಅದಾರ, ಸಾಹಿತ್ಯ ಬರೆಯವ್ರು ಅದಾರ, ಕುಣದಾಡವ್ರು ಅದಾರ. ಇವ್ರ ಬಸನಾಳ ಕಲಾವಂತರನ್ನ ಮುಗುಳ್ಯಾಳ ಕಲಾವಂತರನ್ನ ಯಾಕೆ ಕುಡ್ಸ್ಯಾರಪ್ಪ ಅಂತಂದ್ರ, ಯಾಕೆ ಕುಡ್ಸ್ಯಾರಪ್ಪ? ಜಗತ್ ಪ್ರಸಿದ್ಧಿ ಹಾಡುವಂತ ಹೆಣ್ಣು ಮೇಳಿನಲ್ಲಿ ಕಲಾವಂತರು, ಅಮೋಘ ಸಿದ್ಧನ ಮೇಳಿನಲ್ಲಿ ಜಗತ್ ಪ್ರಸಿದ್ಧ ಮೇಳ ಬಸನಾಳ ಮೇಳ, ಮಾಳಿಂಗರಾಯ ಮೇಳಿನಲ್ಲಿ ಜಗತ್ ಪ್ರಸಿದ್ಧ ಕಲಾವಂತರು ಆ ಕಲಾವಂತರು ಹೌದಿಲ್ಲ. ಇವ್ರ ಜಗತ್ತಿನಲ್ಲಿ ಏನ ಧರ್ಮದ ಸಂದೇಶವನ್ನು ಇಟ್ನಾಳ ಗ್ರಾಮದಾಗ ಇವತ್ತು ಕೊಡ್ಬೇಕಂದ್ರ ಅಮೋಘ ಸಿದ್ಧ ಏನು ಮಾಡದ, ಮಾಳಿಂಗರಾಯ ಏನು ಮಾಡದ, ಬೀರದೇವ್ರು ಏನು ಮಾಡದ, ಜಗದ್ಗುರು ರೇವಣ ಸಿದ್ಧ, ಕಾಶಿಲಿಂಗ, ಅಕ್ಕವ್ವ, ಮಾಯವ್ವ ಜಗತ್ತಿನಲ್ಲಿ ಏನು ಧರ್ಮದ ಸಂದೇಶವನ್ನ ಕೊಟ್ಟು ಹೋಗ್ಯಾರ ಅವ್ರು ಹಾಡ್ತಾರ ಹೇಳ್ತಾರ. ಹೌದಪ್ಪ ಹೌದು. ಅಮೋಘ ಸಿದ್ಧ, ಮಾಧುಲಿಂಗ, ಮಲಕಾರ ಸಿದ್ಧ, ಬಬಲಾದಿ ಕೊಂತಾದೇವಿ ಏನು ಮಾಡಿದ್ರು ಅನ್ನೋದು ಜಗತ್ತಿನಲ್ಲಿ ಧರ್ಮದ ಸಂದೇಶವನ್ನ ಏನು ಕೊಟ್ಟು ಹೋಗ್ಯಾರ ಅನ್ನುವಂಥದ್ದನ್ನ ಬಸನಾಳ ಕಲಾವಂತರು ನಾವು ಹಾಡಿಲಿಂದ ಹೇಳೋದಪ್ಪ ಮತ್ತು ಮಾತಿನಿಂದ ಹೇಳೋದಾದ ಪುಣ್ಯಾತ್ಮರೇ. ಏನೇ ಮಾತಾಡ್ಲಿಕ್ಕೆ ಕರೆ ದೇವರಿಗೆ ಟೀಕಾ ಬರುವಂತ ವ್ಯವಸ್ಥೆ ಇಲ್ಲಿ ಆಗಬಾರ್ದು. ದೇವರಿಗೆ ಬಟ್ಟ ಬಂದಿರಬಾರ್ದು. ಯಾವುದೇ ಕಲಾವಂತರಿಗೆ ಚ್ಯುತಿ ಬರಲಾರ್ದಂತ ಮಾತುಗಳನ್ನ. ಯಾಕಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಜಗತ್ತಿನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಉಪವಾಸ ಬಿದ್ದಾನ. ಮಾಳಿಂಗರಾಯ ಅಮೋಘ ಸಿದ್ಧ ಆದ್ರ ನಮಗ ಜಗತ್ತಿನಲ್ಲಿ ಧರ್ಮದ ಸಂದೇಶವನ್ನ ಕೊಟ್ಟು ಹೋಗ್ಯಾರ. ಅಮೋಘ ಸಿದ್ಧ ದುಡ್ದಾನ ಅಂತೇಳಿ ಅಮೋಘ ಸಿದ್ಧ ಮುತ್ತನ ಬೆನ್ನ ಹತ್ತಿ ಕೈಲಾಸದಿಂದ ಮಹಾದೇವನ ದರಿಗಿಳಿದು ಬಂದಾನ. ಮಾಳಿಂಗರಾಯ ಹಂಗ ದುಡ್ದಾನ ಅಂತೇಳಿ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಸಿದ್ಧ ಮಾಳಿಂಗರಾಯ ಕೈಲಾಸದಿಂದ ಬಂದು ಮುಂಡಾ ಸಾಯರಿ ಅಕ್ಕದ ಅಂತ ಸಿದ್ಧರಿಗೆ ಚ್ಯುತಿ ಬರ್ಲಾರ್ದಂತ ಒಳ್ಳೆ ಮಾತನ್ನ ಒಳ್ಳೆ ಪದ್ಯವನ್ನ ಹಾಡುವುದು ಮತ್ತು ನಿಮ್ಮ ಜನರಿಗೆ ಮನಮುಟ್ಟುವಂತ ಮಾತುಗಳು ಇವತ್ತ ಆಗ್ತಾವ ಅನ್ನುವಂತ ಮಾತನ್ನು ಹೇಳ್ತಾ ಮುಂದಿನ ಪಾಲಕ ನಮ್ಮ ಸರ್ಜೋಡಿ ಕಲಾವಂತರು ಏನು ವಿಷಯ ಇಟ್ಟು ಮಾತಾಡ್ತಾರೋ, ಏನು ಪ್ರಶ್ನೆ ಕೇಳ್ತಾರೋ ಅವರ ವಿಚಾರ ಯಾವ ರೀತಿ ಐತಲ್ಲ ಹಂಗ ಆ ರೀತಿ ಕಾರ್ಯಕ್ರಮ ನಡೀತೈತಿ ಅನ್ನುವಂತ ಮಾತನ್ನು ಹೇಳ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಯಥಾ ಪ್ರಕಾರವಾಗಿ ಸತ್ಯ ಸುಂದರವಾಗಿರುವಂತದ್ದು ಚಾಳ ಬಬಲಾದಿ ಕೊಂತಾದೇವಿ ಅಮೋಘ ಸಿದ್ಧಗ 4 ಮಂದಿ ಮಕ್ಕಳು. ಬೀರಣ್ಣ 4 ಮಂದಿ ಯಾರ್ಯಾರಿಪ್ಪ? ಹಿರಿ ಮಗ ಉದು ಸಿದ್ಧ, 2ನೇದವ್ ಬಿಳಿಯ ಸಿದ್ಧ, 3ನೇದವ್ ಸೋಮಣ್ಣ ಮುತ್ಯ, 4ನೇದವ್ ಕನ್ನಿ ಮುತ್ಯ. ಒಬ್ಬಕಿ ಹೆಣ್ಮಗಳು ರೇವಕಾದೇವಿ ಬೆಳಗಾವಿ ಜಿಲ್ಲೆದ ಭಕ್ತರಕ್ಕಿಗೆ ಜನ್ನವತ್ತ ಕರಿತೀರಿ. ಈ ಕಡೆ ಕರೀತಾರಪ್ಪ ಜನ್ನಬಾಯಿ ಅಂತ ಹೇಳಿ. ಆ ಜನ್ನವಾಯಿನ ಎಲ್ಲಿ ಕೊಟ್ರು? ನಡಟ್ಟಿ ನಾಗರಾಯ ಗೌಡಗ 2 ಗಂಡಸ ಮಕ್ಕಳು, ಹೊನ್ನಪ್ಪ ಗೌಡ ಮತ್ತು ಕೃಷ್ಣಪ್ಪ ಗೌಡ. ಹೌದಿಲ್ಲ? ಆ ನಡಟ್ಟಿ ನಾಗರಾಯಗೌಡನ ಮಗನಾಗಿರುವಂತ ಯಾರು ಹೊನ್ನ ಚೌಡಲ ಮುತ್ಯಾಗ ಜನ್ನವಾಯಿನ ಕೊಟ್ರು. ಆ ಜನ್ನವಾಯಿ ಹೊಟ್ಟಿಲೆ 2 ಮಂದಿ ಗಂಡಸ ಮಕ್ಕಳು ಹುಟ್ಟ್ಯಾರ. ಯಾರ್ಯಾರಿಪ್ಪ ಅವರು? ಕೆರೂರು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೆರೂರು ಮಲಕಾರ ಸಿದ್ಧ, ಅದೇ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಯಲ್ಪಾರಹಟ್ಟಿ ಅರಣ್ಯ ಸಿದ್ಧ. ಹೌದಿಲ್ಲ? ಹಂಗ ಶರಣರು ಸಂತರು ಸಿದ್ಧರು ಮಾಡಿರ್ತಕ್ಕಂತ ಕಥಾಸಾರವನ್ನ ಯಾರು ಅಮೋಘ ಸಿದ್ಧ ಮುತ್ಯನ 2ನೇ ಮಗ ಬಿಳಿಯಾನ ಸಿದ್ಧನ ಧರ್ಮಪತ್ನಿ ಆಗಿರುವಂತ ಬಬಲಾದಿ ಕೊಂತಾದೇವಿ. ಆ ಕೊಂತಾದೇವಿ ಕಥಿಸಾರವನ್ನ ಒಂದು 5 ನುಡಿ ಪದ್ಯ ರೂಪದಿಂದ
ಹಾಡಿ ನಮ್ಮ ಮುಗುಳ್ಯಾಳ ಕಲಾವಂತರಿ ಪಾಳೆ ಹೊಕ್ಕದ ಹೌದಿಪ್ಪ ಯತ್ನಾಳ್ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಧ್ಯಾನ ಪಂಡಿತರು ಜಟಾಮಠದವರು ಗುರು ಹಿರಿಯರು ನೆರೆಹಳ್ಳಿಯಿಂದ ಡೊಳ್ಳಿನ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರು ಶಾಂತ ರೀತಿಯಿಂದ ಕೂತು ಡೊಳ್ಳಿನ ಪದ್ಯವನ್ನ ಕೇಳಬೇಕಂತ ಮತ್ತೊಮ್ಮೆ ದೈವಿಕ ಪ್ರಣಾಮವನ್ನು ಹೇಳಿ ನಮ್ಮ ಮಾತಿಗಿರೋ ನಮ್ಮ ಕೊಡ್ತಾ ಇದ್ದೇನೆ. ಹೌದಿಪ್ಪ ಹೌದು.